ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ನಿಖಿಲ್ ಸಂಚಾರ. ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ನೋಂದಣಿ ಅಭಿಯಾನ. ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ಬೃಹತ್ ಅಭಿಯಾನ. ನಿಖಿಲ್ ನೇತೃತ್ವದಲ್ಲಿ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನ. ಕಲ್ಪತರನಾಡು ಜೆಡಿಎಸ್ ಭದ್ರಕೋಟೆ ತುಮಕೂರಲ್ಲಿ ಪ್ರಾರಂಭ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದು ಅಭಿಯಾನಕ್ಕೆ ಭವ್ಯ ಚಾಲನೆ. ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ದೇವೇಗೌಡರು ಎಚ್ಡಿಕೆ ಆಶೀರ್ವಾದ. ತುಮಕೂರಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ನೋಂದಣಿ ಅಭಿಯಾನ. ಇಂದು ಚಿಕ್ಕನಾಯಕನಹಳ್ಳಿ ಪಾವಗಡದಲ್ಲಿ ನೋಂದಣಿ ಅಭಿಯಾನ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ತೆರೆದಿಡುತ್ತಿರುವ ನಿಖಿಲ್. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಆಡಳಿತ ವಿರುದ್ಧವೂ ಆಕ್ರೋಶ. ಉತ್ತರ ಕರ್ನಾಟಕ ಭಾಗದಲ್ಲೂ ನಿಖಿಲ್ ಕುಮಾರಸ್ವಾಮಿ ಸಂಚಾರ. ಹುಬ್ಬಳ್ಳಿ ರಾಯಚೂರು ಸೇರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭರ್ಜರಿ ರೆಸ್ಪಾನ್ಸ್. ನಿಖಿಲ್ ಕುಮಾರಸ್ವಾಮಿಯನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿರುವ ಜನ. ನಿಖಿಲ್ ಕುಮಾರಸ್ವಾಮಿಗೆ ಸಾರ್ವಜನಿಕರಿಂದ ಭರ್ಜರಿ ಸ್ವಾಗತ. ನಿಖಿಲ್ ಸುತ್ತುವರಿಯುತ್ತಿರುವ ಸಾವಿರಾರು ಜನರು, ಅಭಿಮಾನಿಗಳು ರಸ್ತೆಗಳಲ್ಲಿ ಹೋದಲ್ಲೆಲ್ಲ ಜನರ ಪ್ರೀತಿ ಕಂಡು ನಿಖಿಲ್ ಕೂಡ ಭಾವುಕರಾಗಿದ್ದಾರೆ. ಜೆಡಿಎಸ್ ಸಂಘಟನೆ ಮಾಡ್ತಿರುವ ನಿಖಿಲ್ಗೆ ಜನರು ಬೆಂಬಲದ ಮಹಾಪೂರವೇ ಹರಿದು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ರಾಯಲ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದು ಈ ಅಭಿಯಾನಕ್ಕೆ ಭವ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ದೇವೇಗೌಡರು ಹಾಗೆ ಎಚ್ಡಿಕೆ ಆಶೀರ್ವಾದವನ್ನ ಕೂಡ ಮಾಡಿದ್ದಾರೆ. ಈಗ ತುಮಕೂರಲ್ಲೇ ಅಂದ್ರೆ ತುಮಕೂರಿಂದ ಸ್ಟಾರ್ಟ್ ಆಗಿದೆ. ಒಟ್ಟು 58 ದಿನಗಳ ಕಾಲ ಇವರು ಪ್ರವಾಸವನ್ನ ಮಾಡಲಿದ್ದಾರೆ. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ನತ್ತ ಸೆಳೆಯಲು ಹೊರಟಿದ್ದಾರೆ. ಮೋಸ್ಟ್ಲಿ ಅವರು 50 ದಿನ ಆದ ಮೇಲೆ ಮೋಸ್ಟ್ಲಿ ಜೆಡಿಎಸ್ ದೊಡ್ಡ ಭದ್ರಕೋಟೆನೆ ಕಟ್ತಾರೆ ಅನ್ಸುತ್ತೆ. ಎಲ್ಲರೂ ಕೂಡ ಯಾರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಕೂಡ ವೆಲ್ಕಮ್ ಮಾಡಿದ್ರೆ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜನರ ಜೊತೆ ಬೆರೀತಾ ಇದ್ದಾರೆ, ಜನರನ್ನ ಸೆಳೀತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ದೊಡ್ಡದಾಗಿ ಜೆಡಿಎಸ್ ಪಕ್ಷನ ಇನ್ನೊಂದಷ್ಟು ದೊಡ್ಡದಾಗಿ ಕಟ್ಟೋಕೆ ಹೋಗ್ತಾ ಇದ್ದಾರೆ, ಶ್ರಮ ವಹಿಸ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಐ ಥಿಂಕ್ ಮುಂದಿನ ದಿನಗಳಲ್ಲಿ ದೇವೇಗೌಡರು ಹೇಗೆ ಆಡಳಿತವನ್ನ ಮಾಡಿದ್ರು, ಕುಮಾರಸ್ವಾಮಿ ಅವರು ಹೇಗೆ ಆಡಳಿತವನ್ನ ಮಾಡಿದ್ರು, 100% ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಜಾಗದಲ್ಲಿ ಇರ್ತಾರೆ, ಜನರ ಜೊತೆ ಬೆರೆತು ಆಡಳಿತವನ್ನ ಮಾಡ್ತಾರೆ. ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪಣ ತಟ್ಟಿದ್ದಾರೆ. ಹೀಗಾಗಿ ಬೀದರ್ನಿಂದ ಹಿಡಿದು ಮಂಗಳೂರುವರೆಗೂ ಇಡೀ ಕರ್ನಾಟಕದಲ್ಲಿರುವಂತಹ 90 ವಿಧಾನಸಭಾ ಕ್ಷೇತ್ರಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡ್ತಾರೆ. ಭೇಟಿಯನ್ನ ನೀಡಿ ನಿಖಿಲ್ ಕುಮಾರಸ್ವಾಮಿ ಅವರು ಜನರನ್ನ ಸೆಳೀತಾರೆ.